ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಎಲ್ಲ ಅಗರ್ಭ ಶ್ರೀಮಂತರಿಗೆ, ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಸರಣಿ ಸಂಚಿಕೆಗೆ ಮುಂದಿನ ಕ್ಲಾಸಸ್ ಆಗಸ್ಟ್ 27ನೇ ತಾರೀಕು ಇನ್ನೇನು ಹತ್ರ ಬರ್ತಾ ಇದೆ. ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ರಿಜಿಸ್ಟ್ರೇಷನ್ಸ್ ಲಿಮಿಟೆಡ್ ಸೀಟ್ಸ್ ಅಷ್ಟೇ ಇದೆ. ಈ ಸಲ ನಾವು ಬೆಲ್ ಹೋಟೆಲ್ ನಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಮೆಜೆಸ್ಟಿಕ್ ನ ಮಧ್ಯಭಾಗದಲ್ಲಿ ರೈಲ್ವೆ ಸ್ಟೇಷನ್ಗೆ ಅಡ್ಜಸೆಂಟ್ ಆಗಿ ಪಕ್ಕದಲ್ಲೇ ಇರುವಂತಹ ದಿ ಬೆಲ್ ಹೋಟೆಲ್ ನಲ್ಲಿ ಕ್ಲಾಸಸ್ ನಡೆಯುತ್ತೆ. ಸೊ ಕೆಲವೇ ಸೀಟ್ಸ್ ಅಷ್ಟೇ ಇದೆ. ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಕ್ಚುಲಿ ಕಳೆದ ಕ್ಲಾಸಸ್ ಅಲ್ಲಿ ಸಾಕಷ್ಟು ಜನ ಹೊಸಬ್ರು ಬಂದಿದ್ರು, ತುಂಬಾ ಖುಷಿ ಆಯ್ತು. ರಿಪೀಟರ್ಸ್ ಕೂಡ ಇದ್ದೇ ಇರ್ತಾರೆ ಪ್ರತಿ ಕ್ಲಾಸ್ ನಲ್ಲಿ. ಕಳೆದ ಬಾರಿ ತುಂಬಾ ಜನ 90% ಹೊಸಬ್ರಿದ್ರು. ಸೊ ಈ ರೀತಿ ಈ ಸಲ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋರೆಲ್ಲ ನಾವು ಇನ್ಫಾರ್ಮೇಶನ್ ಬಂತು, ಸಾಕಷ್ಟು ಜನ ಹೊಸಬ್ರು, ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ. ನೀವೇ ರೀಚ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಒಂದು ಬಿಗ್ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಇನ್ನು 27ನೇ ತಾರೀಕು ಗೊತ್ತಲ್ಲ ಎಲ್ಲರಿಗೂ, ವರಮಹಾಲಕ್ಷ್ಮಿ ಹಬ್ಬ ಆಗತಾನೆ ಮುಗ್ದಿರತ್ತೆ. ಯಾರ್ಯಾರ ಹೆಣ್ಣು ಮಕ್ಕಳು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ಕೆಂಪು ಅಥವಾ ಹಳದಿ ಬಣ್ಣದ ಸೀರೆ ಉಟ್ಕೊಂಡು ಬನ್ನಿ. ಜೊತೆಗೆ ಎಲ್ಲರೂ ಬರ್ತಾ ತಾವರೆ ಹೂವನ್ನ ಮಿಸ್ ಮಾಡದೆ ತಗೊಂಡ್ ಬನ್ನಿ. ಇನ್ನು ಎಲ್ಲರೂ ತಾವರೆ ಹೂ ತಗೊಂಡ್ಬರೋದು ಹೆಣ್ಮಕ್ಳು. ಇನ್ನು ಎಲ್ಲರೂ ತರಬೇಕಾಗಿರುವಂತಹ ಇನ್ನೊಂದು ಐಟಮ್ ಅಂತ ಅಂದ್ರೆ 1 ಮೊಳ ಕೆಂಪು ದಾರ. ಸೊ ಏನದರ ವಿಶೇಷತೆ ಕ್ಲಾಸ್ ಅಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಜೊತೆಗೆ ಎಲ್ಲರೂ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋಣ. ಸ್ಪೆಷಲ್ ಕ್ಲಾಸಸ್ ಅಟೆಂಡ್ ಮಾಡಿರೋರ್ಗೆ, ಯಾರ್ಯಾರು ಜೂನ್ 25 ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿರೋಕೆ ಅವರಿಗೆ ಈ ಕ್ಲಾಸ್ ಅಲ್ಲಿ ವಿಶೇಷವಾಗಿ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಆದ್ಮೇಲೆ 2 ಗಂಟೆಗಳ ಕಾಲ 6:30 ಇಂದ 8:30ವರೆಗೂ ಒಂದು ಸ್ಪೆಷಲ್ ಇನ್ಫಾರ್ಮೇಟಿವ್ ಕ್ಲಾಸಸ್ ಅನ್ನ ಗುರುಜಿ ಮಾಡ್ತಾ ಇದ್ದಾರೆ, ಸಂಪೂರ್ಣ ಉಚಿತವಾಗಿ. ಸೊ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ ಅಟೆಂಡ್ ಮಾಡಿ. ಸಂಡೇ ಅಲ್ಲ, ಇಟ್ ಇಸ್ ಬೆಸ್ಟ್ ವೇ ಟು ಸ್ಪೆಂಡ್ ಯುವರ್ ವೀಕೆಂಡ್ ಅಂತ ಅನ್ಸುತ್ತೆ ನನಗೆ. ಇನ್ನೊಂದಷ್ಟು ಬಿಸ್ನೆಸ್ ಆಪರ್ಚುನಿಟೀಸು, ಇನ್ನೊಂದಷ್ಟು ಇನ್ಫಾರ್ಮೇಶನ್ಸು ಗುರುಜಿ ಹೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಮಿಸ್ ಮಾಡದೆ ನೀವು ಕೂಡ ಬನ್ನಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸಿಗೋಣ. ಈಗ ಸದ್ಯಕ್ಕೆ ಇವತ್ತಿನ ಸಂಚಿಕೆ ಆರಂಭ ಮಾಡುವಂತ ಸಮಯ. ಬನ್ನಿ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಇವತ್ತಿನ ಸಂಚಿಕೆಗೆ. ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಇನ್ನು ಗುರುಗಳೇ, ನೀವು ಸುಮಾರು ವಿಡಿಯೋಸ್ ಅಲ್ಲಿ ಮುಂಚೆ ಹಳೆಯ ವಿಡಿಯೋಸ್ ನಾವು ಮಾಡಿದ್ವಲ್ಲ ಬಿಗಿನಿಂಗ್ ಡೇಸ್ ಅಲ್ಲಿ, ಈ ಬುಕ್ಸ್ ಬಗ್ಗೆ ತುಂಬಾ ಹೇಳ್ತಾ ಇದ್ರಿ, ಪ್ರಪಂಚದಲ್ಲಿರುವಂತಹ ಶ್ರೀಮಂತರ ಬಗ್ಗೆ ತುಂಬಾ ಹೇಳ್ತಾ ಇದ್ರಿ. ನಮ್ಮ ಕ್ಲಾಸಸ್ ಅಲ್ಲಿ ಕೂಡ ಬಿಗಿನಿಂಗ್ ಅಲ್ಲಿ ಫ್ರೆಶ್ ಆಗಿ ಶುರು ಮಾಡಿದಾಗ ಈ ಬುಕ್ಸ್ ಬಗ್ಗೆ ಇದೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ರಿ. ಇವಾಗ ಕಡಿಮೆ ಆಗಿದೆ, ಯಾಕಂದ್ರೆ ನಮ್ಮ ವೀಕ್ಷಕರೆಲ್ಲ ಬುಕ್ಸ್ ತಗೊಂಡ್ಬಿಟ್ಟಿದ್ದಾರೆ, ಓದ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಹತ್ರ ಬ್ರಹ್ಮಾಸ್ತ್ರ ಇದೆ, 360 ಡಿಗ್ರಿ ಆಫ್ ವೆಲ್ತ್ ಇದೆ, ನಮ್ಮ ಬ್ಲೂ ಪ್ರಿಂಟ್ ಇದೆ. ಸೊ ಆ ಬುಕ್ಸಿಗೆ ಸಾಕಷ್ಟು ಜನ ಅಡಿಕ್ಟೇ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ. ಸೊ ಆದ್ರೂ ಕೂಡ ಶ್ರೀಮಂತರ ಬಗ್ಗೆ ತಿಳ್ಕೊಳ್ಬೇಕು ಅದು ಇದು ಅಂತ ನೀವು ಹೇಳ್ತಾ ಇರ್ತೀರಲ್ಲ ಗುರುಗಳೇ. ನೀವು ಸಾಕಷ್ಟು ಅಬ್ರಾಡ್ ಅಲ್ಲಿ ಇರುವಂತಹ ಶ್ರೀಮಂತರು, ಎಷ್ಟೋ ಜನಕ್ಕೆ ಅಷ್ಟು ಫೆಮಿಲಿಯರ್ ಇರೋದಿಲ್ಲ. ಅವರ ಹೆಸರುಗಳನ್ನ ತುಂಬಾ ಎಕ್ಸಾಂಪಲ್ಸ್ ಆಗಿ ತಗೊಳ್ತಾ ಇರ್ತೀರಾ, ಅವರ ಜೀವನ ಶೈಲಿ ಬಗ್ಗೆ ತುಂಬಾ ಹೇಳಿದ್ದೀರಾ. ಇನ್ನು ನಮಗೆ ತುಂಬಾ ಪರಿಚಯ ಇರುವಂತಹ ಹೆಸರು ಅಂತಂದ್ರೆ ಅಂಬಾನಿ ಫ್ಯಾಮಿಲಿ. ಸೊ ಅವರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ನಾವು ಬರೀ ಅಲ್ಲಿ ಇಲ್ಲಿ ನ್ಯೂಸ್ ಅಲ್ಲಿ ಅಷ್ಟೇ ಕೇಳ್ತೀವಿ, ತಿಳ್ಕೊಳ್ಳೋ ಪ್ರಯತ್ನ ಅಥವಾ ಅವ್ರ ಹಿಸ್ಟ್ರಿ, ಅವ್ರ ಬ್ಯಾಕ್ಗ್ರೌಂಡ್ ನಮ್ಗೇನು ಸಾಕಷ್ಟು ವಿಚಾರ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂಬಾನಿ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಸೊ ನೀವು ಅವ್ರ ಬಗ್ಗೆ ತಿಳ್ಕೊಂಡಂತಹ ಒಂದಷ್ಟು ವಿಚಾರಗಳು ಇವತ್ತು ಶೇರ್ ಮಾಡ್ತೀರಾ? ಸೂಪರ್. ಆ್ಯಕ್ಚುಲಿ ಲಕ್ಷ್ಮಿ, ನಮ್ಮ ನೆಚ್ಚಿನ ಭಾರತದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಆಗಿದ್ದ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ನಾವು ಸಕ್ಸಸ್ ಆಗಿರೋರಿಗಿಂತ ಫೇಲ್ಯೂರ್ ಆಗಿರೋ ಜೀವನಗಳನ್ನ ಹೆಚ್ಚು ಸ್ಟಡಿ ಮಾಡಿದ್ರೆ ತುಂಬಾ ಕಲಿಬಹುದು ಅಂತ ಹೇಳಿದ್ದಾರೆ. ಈ ಸಕ್ಸಸ್ ಆದವ್ರದ್ದು ನಾವು ಕೇಳಿದಾಗ ಒಂದು ತಕ್ಕ ಮಟ್ಟಿಗೆ ನಮಗೆ ಮೋಟಿವೇಶನ್ ಆಗುತ್ತೆ, ಇನ್ಸ್ಪೈರ್ ಆಗ್ತೀವಿ. ಬಟ್ ಅದು ಕಾಲಕ್ರಮೇಣ ಡೈ ಡೌನ್ ಆಗ್ಬಿಡುತ್ತೆ, ಅಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಬಟ್ ವೆನ್ ಯು ಸ್ಟಡಿ ಅಬೌಟ್ ಅ ಫೇಲಿಯರ್ ಪರ್ಸನ್, ನಾವು ಹೆಚ್ಚು ಕಲಿಬಹುದು ಅಂತ ಹೇಳಿದ್ದಾರೆ. ಅಂಬಾನಿ ಫ್ಯಾಮಿಲಿಗೆ ಬಂದ್ರೆ ಆಕ್ಚುಲಿ ಇವರು ರ್ಯಾಗ್ಸ್ ಟು ರಿಚೆಸ್ಟ್ ಸ್ಟೋರಿ ಅಂತ ಹೇಳ್ಬೋದು. ಈಗ ಧೀರುಭಾಯ್ ಅಂಬಾನಿ ಅವರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಒಂದು ಗ್ಯಾಸ್ ಸ್ಟೇಷನ್ ಅಲ್ಲಿ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡಿಕೊಂಡು ಕ್ಲರ್ಕ್ ಆಗಿದ್ದು, ಆಮೇಲೆ ಬಂದು ತನ್ನ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡಿ ಅವರು ಸಾಯೋ ಸಮಯದಲ್ಲಿ ಈ ವಾಸ್ ಐ ಥಿಂಕ್ ಫೋರ್ಬ್ಸ್ ಲಿಸ್ಟ್ ಅಲ್ಲಿ 136ನೇ ಸ್ಥಾನದಲ್ಲಿದ್ರು ಶ್ರೀಮಂತ ವ್ಯಕ್ತಿಗಳಲ್ಲಿ. 2002ನೇ ಇಸ್ವಿಯಲ್ಲಿ ಅವರು ಸತ್ತೋಗ್ತಾರೆ. ವರ್ಲ್ಡ್ ಅಲ್ಲಿ ಪ್ರಪಂಚಕ್ಕೆ ಇಮ್ಯಾಜಿನ್ ಫ್ರಮ್ ನೋವೇರ್ ಟು ಸಮ್ವೇರ್. ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ? ಅದೇ ರೀತಿ ಅವರ ಮಕ್ಕಳನ್ನ ತೆಗೆದುಕೊಂಡ್ರೆ ಅವರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್, ಇಬ್ಬರು ಅಷ್ಟೇ, ಮುಖೇಶ್ ಮತ್ತು ಅನಿಲ್ ಇಬ್ಬರು. ಬಟ್ ಅನಿಲ್ ಸ್ಟೋರಿ ಏನಾಗಿದೆ ನೋಡಿ, ಫ್ರಮ್ ರಿಚಸ್ ಟು ರ್ಯಾಕ್ಸ್. ಅವ್ರ ತಂದೆ ರ್ಯಾಕ್ಸ್ ಟು ರಿಚಸ್ ಆದರೆ ಇವ್ರ ಮಗ ರಿಚಸ್ ಟು ರ್ಯಾಕ್ ಸ್ಟೋರಿ.
ಇಲ್ಲಿ ತುಂಬ ಕಲಿಬೋದು ನಾವು. ಅವ್ರ ತಂದೆ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು, ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಕಂಪ್ನಿ ಬ್ಯೂಟಿಫುಲ್ ಆಗಿ ಮುಂದೋಗ್ತಿತ್ತು, ಅವ್ರಿಗೂ ಒಳ್ಳೇದಾಗಿ ದೇಶಕ್ಕೂ ಒಳ್ಳೇದಾಗ್ತಿತ್ತು. ಯಾವಾಗ ತಂದೆ ತೀರೋಗ್ತಾರೋ ದೇ ಮೇಕ್ ಸೋ ಮೆನಿ ಮಿಸ್ಟೇಕ್ಸ್ by which one becomes eventually a great person, but the other person, almost in the verge of, the end, actually is the end. ಏನಾಯಿತು ಅಂತ ನಾವು ತಿಳ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಅಮ್ಮ ಇದು. ಓಕೆ, ಒಂದು ಅವ್ರು ರಿಚ್ ಹೇಗಾದ್ರು ಅಂತ ಗೊತ್ತಿರಬೇಕು. ನಾನು ಹೇಳಿದ್ದೇನೆ ಅವ್ರ ಬಗ್ಗೆ, ಅವರು ಐ ಆಮ್ ರಿಚ್ ಅಂತಂತೇಳಿ ಅವರು ಇದ್ದಿರ್ತಕ್ಕಂಥ ಕೋಣೆಯಲ್ಲಿ ಗೋಡೆ ಮೇಲೆಲ್ಲ ಎಲ್ಲ ಕಡೆ ಬರೀತಿದ್ರು ಐ ಆಮ್ ರಿಚ್ ಅಂತಂತೇಳಿ. ಅವರು ಬರೆದಿದ್ದು ಗೋಡೆ ಮೇಲೆಲ್ಲ, ಅವರು ಬರೆದಿದ್ದು ವಿಶ್ವದಲ್ಲಿ. ಸೊ ಹಾಗಾಗಿ ಐ ಆಮ್ ರಿಚ್ ಅಂತ ಪ್ರತಿ ಸಲ ನೀವು ಫೀಲ್ ಮಾಡ್ಕೋಬೇಕು. ರಿಚ್ ಅಂತ ಬಂದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಹೆಲ್ತ್, ಇಟ್ಸ್ ಅಬೌಟ್ ವೆಲ್ತ್, ಇಟ್ಸ್ ಅಬೌಟ್ ಟೈಮ್, ಇಟ್ಸ್ ಅಬೌಟ್ ಮನಿ ಆ್ಯಂಡ್ ಎವ್ರಿಥಿಂಗ್. ಸೊ ದಟ್ ಈಸ್ ವಾಟ್ ಟ್ರೂ ರಿಚ್ ಮೀನ್ಸ್. ಸೊ ಹಾಗಾಗಿ ಅವರು ರಿಚ್ ಅಂದುಕೊಂಡಿದ್ದಕ್ಕೆ ರಿಚ್ ಆಗಿದ್ದು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವ್ರು ರಿಚ್ ಆಗಿದ್ದ ಕತೆ. ಹೇಗೆ ಇವರು ಕೆಳಗಡೆ ಬಿದ್ದರು ಇವರು ಬ್ರದರು, ಯು ಜಸ್ಟ್ ನೀಡ್ ಟು ನೋ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇವರು 6ನೇ ಶ್ರೀಮಂತ 2006ನೇ ಇಸ್ವಿಯಲ್ಲಿ. ಅನಿಲ್ ಅಂಬಾನಿ ಅವರು ಯಂಗ ಸನ್ ಆಫ್ ಧೀರುಭಾಯ್ ಅಂಬಾನಿ, 6th ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಪ್ರಪಂಚಕ್ಕೆ 6ನೇ ಶ್ರೀಮಂತ. ಎಷ್ಟಿತ್ತು ಗೊತ್ತಾ ದುಡ್ಡು ಅವ್ರ ಹತ್ರ? 2006ನೇ ಇಸ್ವಿಯಲ್ಲಿ $3,65,000 ಕೋಟಿ, $42 billion. ಜಸ್ಟ್ ಇಮ್ಯಾಜಿನ್, $3,65,000 ಕೋಟಿ. ಇವತ್ತು ನನಗೆ ಗೊತ್ತಿಲ್ಲಪ್ಪ, ಅವರು ಬ್ಯಾಂಕ್ರಪ್ಟ್ ಅಂತ ಹೇಳಿದ್ದಾರೆ. ₹3 ಸಹ ಇಲ್ಲ. 3,65,000 ಬಿಡಿ, ₹3 ಸಹ ಇಲ್ಲ. ಇಮ್ಯಾಜಿನ್ ಎಲ್ಲಿಂದ ಎಲ್ಲಿಗೆ ಅಂತಂತೇಳಿ. ಸೊ ಪ್ರಾಬಬ್ಲಿ ನಮ್ಮ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮುಂಬರುವ ವರ್ಕ್ಶಾಪಲ್ಲಿ ನಾವು ಲಕ್ಷ್ಮಿ ಹಬ್ಬ ಮಾಡ್ತಿದ್ದೇವೆ, ಅದ್ರ ಜೊತೆ ಈ ಪಾಯಿಂಟ್ ಹೇಳೋಣ. ನಾನು ರಿಮೈಂಡ್ ಮಾಡಿ, ಅಂದ್ರೆ ಲಕ್ಷ್ಮಿ ಅಂತ ಬರೀ ಪೂಜೆ ಮಾಡೋದಲ್ಲ, ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂತ ನಾವು ಕಲಿತೇವೆ. ಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡಬೇಕು ಅಂತ ಮುಂದಿನ ಎಪಿಸೋಡಲ್ಲಿ ಅದೇ ಇದೆ, ನಾವು ಕಲಿಯೋಣ. ಬಟ್ ಅನಿಲ್ ಅಂಬಾನಿದು ಏನಾಯಿತು, ಅವ್ರ ತಂದೆ ಹೇಳಿದ್ರು, ಆಲ್ವೇಸ್ ನೀವೇನೇ ಆಗ್ರಪ್ಪ, ಅವರು ಇಬ್ಬರು ಮಕ್ಕಳಿಗೆ ಹೇಳಿ ಹೋಗಿದ್ರಂತೆ, ಲೋ ಪ್ರೊಫೈಲ್ ಮೇಂಟೈನ್ ಮಾಡಿ, ಆಲ್ವೇಸ್ ಬಿ ಡೌನ್ ಟು ಅರ್ತ್. ನೀವು ತುಂಬ ಶೋ ಆಫ್ ಮಾಡಬಾರ್ದು. ಬಿಸ್ನೆಸ್ ಅಂತಂದರೆ ಎಲ್ಲ ದಿನಗಳು ಒಂದೇ ರೀತಿ ಇರಲ್ಲ, ಸೊ ಏರುಪೇರಿರುತ್ತೆ. ಸೊ ಹಾಗಾಗಿ ಜಾಗ್ರತೆ ಅಂತ. ಇವ್ರು ಯಾವಾಗ ತೀರು ಹೋಗ್ತಾರೋ ಮುಖೇಶ್ ಅಂಬಾನಿ ಅದನ್ನ ಸೀರಿಯಸ್ಸಾಗಿ ತೆಗೆದುಕೊಂಡು ಅವ್ರ ತಂದೆ ಹೇಳಿದ್ನೆಲ್ಲ ಪಾಲಿಸ್ಕೊಂಡು ಹೋಗ್ತಾರೆ. ಬಟ್ ವೆನ್ ಇಟ್ ಕೇಮ್ ಟು ಅನಿಲ್ ಅಂಬಾನಿ ಅಲ್ವಾ, ಇ ವಾಸ್ ಜಸ್ಟ್ ದಿ ಅಪೋಸಿಟ್. ಸೊ ನೋಡಿ, ಇವತ್ತಿಗೂ ಅಷ್ಟೇ ಮುಖೇಶ್ ಅಂಬಾನಿಯವರು ಬೆಳಿಗ್ಗೆ 8 ಗಂಟೆಗೆ ಆಫೀಸಿಗೆ ಹೋದರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾರೆ. 12 hours ಈ ವರ್ಕ್ಸ್ ಎವ್ರಿ ಸಿಂಗಲ್ ಡೇ. ಬಟ್ ವಾಟ್ ಅನಿಲ್ ಡಿಡ್ ಈ ವಾಸ್ ಬ್ಯುಸಿ ಎವ್ರಿಥಿಂಗ್ ದಟ್ ವಾಸ್ ಫ್ಯಾನ್ಸಿ. ಈ ಪಬ್ಸು, ಬಾರ್ಸು, ಸಿನಿಮಾ ಆ್ಯಕ್ಟರ್ಸು, ಆ್ಯಕ್ಟ್ರೆಸಸ್ಸು. ಇನ್ಫ್ಯಾಕ್ಟ್ ಅವ್ರ ಮದುವೆ ಆಗಿರೋದು ಒನ್ ಆಫ್ ದಿ ಲೀಡಿಂಗ್ ಆ್ಯಕ್ಟ್ರೆಸ್ ಆ ಟೈಮಲ್ಲಿ. ಸೊ ಈ ಗೆಟ್ಸ್ ಮ್ಯಾರಿಡ್ ಟು ದಟ್ ಪರ್ಸನ್. ಓಕೆ, ಸೊ ಈ ವಾಸ್ ಬಿಟ್ ಲ್ಯಾವಿಶ್, ಈ ವಾಸ್ ಲಿಟಲ್ ಕೇರ್ಲೆಸ್, ರೆಕ್ಲೆಸ್. ಬಟ್ ಈ ವಾಸ್ ಆಲ್ಸೋ ವೆರಿ ವೈಸ್. ಜೀನಿಯಸ್ ಮೈಂಡ್ ಇತ್ತು ಅವ್ರಿಗೆ. ಇನ್ಫ್ಯಾಕ್ಟ್ ಅವ್ರ ಮನೆಯಲ್ಲಿ ಧೀರುಭಾಯ್ ಅಂಬಾನಿ ಯಾವುದೇ ಮೀಟಿಂಗ್ಸು ಮತ್ತು ಪ್ರೆಸೆಂಟೇಷನ್ಸು, ಪ್ರೆಸ್ ಕಾನ್ಫರೆನ್ಸಸ್ ಇದ್ದರೆ ಅನಿಲ್ ಅಂಬಾನಿನ ಕಳಿಸೋರಂತೆ. ಈ ವಾಸ್ ದ್ಯಾಟ್ ವೆರಿ ಇಂಟೆಲಿಜೆಂಟ್. ಬಟ್ ಮುಖೇಶ್ಗೆ ಏನು ಗೊತ್ತಾ, ತಂದೆ ಹೇಳಿದ್ದು ಮಾತ್ರ ಮಾಡ್ತಿದ್ರು, ಅದು ಅಚ್ಚುಕಟ್ಟಾಗಿ ಮಾಡ್ತಿದ್ರು. ಸೊ ಇವತ್ತಿಗೂ ಅಚ್ಚುಕಟ್ಟಾಗೆ ಮಾಡ್ತಿದ್ದಾರೆ. ಸೊ ಆಲ್ವೇಸ್ ಮುಖೇಶ್ ಗೇವ್ ಲಾಟ್ ಆಫ್ ಟೈಮ್. ಈ ಟ್ರಸ್ಟೆಡ್ ವಾಟ್ ಈ ನ್ಯೂ, ಅವ್ರಿಗೆ ಏನು ಗೊತ್ತಿತ್ತೋ ಅದನ್ನು ಹೆಚ್ಚು ಇನ್ನೂ ಚೆನ್ನಾಗಿ ಪರಿಪಕ್ವವಾಗಿ ಮಾಡ್ತಾ ಹೋದರು. ಅನಿಲ್ ಆಲ್ವೇಸ್ ಟುಕ್ ರಿಸ್ಕ್ಸ್, ಬಟ್ ಟೂ ಮಚ್ ಆಫ್ ಅ ರಿಸ್ಕ್ ಆ್ಯಂಡ್ ನೋ ಫೋಕಸ್ಸೇ ಹೊರಟೋಯ್ತು ಅವ್ರಿಗೆ. ಸೊ ಹಾಗಾಗಿ ಯಾವತ್ತೇ ಆಗಲಿ ನಾವು ಶ್ರೀಮಂತರು ಆಗಬೇಕಂತಂದರೆ ಮತ್ತು ಆದಮೇಲೆ ಉಳ್ಕೋಬೇಕು ಅಂತಂದ್ರೂ ನಮ್ಮ ಹತ್ರ ಯಾವತ್ತೂ ಸಿಂಗಲ್ ಮೈಂಡೆಡ್ ಡಿವೋಷನ್ನು ಡಿಟರ್ ಆಗಬಾರ್ದು. ನಾವು ಅದರಿಂದ ಆಚೆಗೆ ಬರೋ ಆಗಿರಬಾರ್ದು. ಆ ದೃಷ್ಟಿ ಆಗೇ ಇರಬೇಕು. ಯಥಾ ದೃಷ್ಟಿ ತಥಾ ಸೃಷ್ಟಿ ಅನ್ನೋ ಥರ ದೃಷ್ಟಿ ಮಾತ್ರ ಬಿಟ್ಕೊಡ್ಬಾರ್ದು. ಸೊ ಅನಿಲ್ ಅಂಬಾನಿ ಆ ಲೋ ಪ್ರೊಫೈಲ್ ಅನ್ನೋ ಒಂದು ಕ್ಯಾಡರನ್ನು ಕೆಳಗಡೆ ಬಂದರು. ಈಗ ನೀವು ನನ್ನ ಕೇಳ್ಬೋದು, ಈಗ ಮುಖೇಶ್ ಅಂಬಾನಿ ಲೋ ಪ್ರೊಫೈಲ್ ಹೇಗಾಗುತ್ತೆ ಗುರುಗಳೇ? ಅವರು ಅಂಥ ದೊಡ್ಡ ಆ್ಯಂಟಿಲಿಯಾ ಅಂತ ಮನೆ ಕಟ್ಟಿದ್ದಾರೆ, ಪ್ರಪಂಚದಲ್ಲೇ ಅತ್ಯದ್ಭುತವಾದ ಮನೆ, ಬಂಗಲೆ ಅಂತೇಳಿ. ಅವ್ರ ಲೆವೆಲ್ಗೆ ಅದ್ರ ಲೋ ಪ್ರೊಫೈಲ್, ಇದು ಗೊತ್ತಿರಲಿ. ಗೊತ್ತಾಗ್ತಾ ಇದೆಯಾ? ಯಾರ ಲೆವೆಲ್ಗೆ ಏನು ಪ್ರೊಫೈಲ್ ಅಂತ ನಿಮಗೆ ಗೊತ್ತಿರಬೇಕು. $92 billion ಇವತ್ತು ಅವ್ರದ್ದು ಟೋಟಲ್ ನೆಟ್ವರ್ತ್. $100 billion ಅಂದ್ಕೊಳ್ರಪ್ಪ.
ಆಲ್ಮೋಸ್ಟ್ ಡಬಲ್ ಇಷ್ಟು ಅಷ್ಟಿರೋರಿಗೆ 1% ಕೂಡ ಇಲ್ಲ ಅವ್ರ ಮನೆ. ನನ್ನ ಹತ್ರ 100 ರೂಪಾಯಿ ಇದೆ, 1 ರೂಪಾಯಲ್ಲಿ ಮನೆ ಕಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ. ಇದೇನಾದರೂ ಲಕ್ಸುರಿನಾ? ಇದೇನಾದರೂ ಏನು ಹೈ ಪ್ರೊಫೈಲಾ ಇದು? ಅವ್ರ ಲೆವೆಲ್ಗೆ ಅದು ಲೆಕ್ಕಕ್ಕೆ ಇಲ್ಲ. ಡ್ರೈವರ್ಸ್ಗೆಲ್ಲ ಸ್ಯಾಲ್ರಿ ಎಷ್ಟೋ ಲಕ್ಷಗಳಂತೆ, ಚೆಫ್ಗಳಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಎಷ್ಟೋ 1000 ಜನ ಕೆಲಸ ಮಾಡ್ತಿದ್ದಾರೆ. ದಟ್ ಈಸ್ ಲೋ ಪ್ರೊಫೈಲ್ ಫಾರ್ ದೆಮ್. ಗೊತ್ತಾಗ್ತಿದೆಯಾ? ಆಮೇಲೆ ಇದು ಕಟ್ಟಿದ್ದು ಯಾವಾಗ ಅವರು ನೋಡಿ, ಮನೆ ಕಟ್ಟಿ ಇನ್ನೂ ಐ ಥಿಂಕ್ ನಾಟ್ ಇವನ್ 10 years ಅಂದ್ಕೊಳ್ತೇನೆ. ನಾವು ಇನ್ನೂ ಸ್ಟಾರ್ಟೇ ಮಾಡಿರಲ್ಲ ಕೆಲಸ, ಜೀವನ ಈಗ ತಾನೇ ಸ್ಟಾರ್ಟ್ ಮಾಡಿರ್ತೀವಿ, ಮನೆ ಕಟ್ಟಬೇಕು ಅಂತ ಇರ್ತೀವಿ. ಅಂಬಾನಿ ಮನೆ ಕಟ್ಟಿದೆ ಮೊನ್ನೆ. ಸೊ ಹಾಗಾಗಿ ಮುಖೇಶ್ ಅಂಬಾನಿ ಅವರು. ಸೊ ವಿ ಹ್ಯಾವ್ ಟು ಟೇಕ್ ದಿಸ್ ಆಸ್ ಅನ್ ಎಕ್ಸಾಂಪಲ್. ಲಾಟ್ ಆಫ್ ಪೀಪಲ್ ಆರ್ ಇನ್ ಟು ಡೆಟ್. ಸಾಲಕ್ಕೆ ಹೋಗಿರೋ ಕಾರಣ ಮನೆ ಕಟ್ಟಬಾರ್ದು ಅಂತ ಹೇಳಲಿಲ್ಲ. ಎವ್ರಿಬಡೀಸ್ ಡ್ರೀಮ್ ಡೆಫಿನೆಟಾಗಿ ಕಟ್ಟಬೇಕು. ಯಾವಾಗ ಕಟ್ಟಬೇಕು ಅನ್ನೋದು ಕ್ವೆಶ್ಚನ್. ಈಗ ಯಾವಾಗ ಜಮೀನು ತೆಗಿಬೇಕು, ಯಾವಾಗ ನಾನು ಯಾವ ಪ್ರೊಫೈಲ್ನ ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಯು ಶುಡ್ ನಾಟ್ ಡಿವಿಯೇಟ್ ದ ಫೋಕಸ್. ಈಗ ನನಗೆ ಫೋಕಸ್ ಮಾತ್ರ ಡಿಟರ್ ಆಗಬಾರ್ದು. ನಾನು ಎಲ್ಲೇ ಇರಲಿ, ಯಾವ ಸ್ಥಳದಲ್ಲೇ ಇರಲಿ, ಹೇಗೆ ಇರಲಿ, ನನ್ನ ಮನೆಗಿರೋ ಫೋಕಸ್ ಮಾತ್ರ ಯಾವತ್ತೂ ಇದಾಗಬಾರ್ದು. ಪೇಸ್ ಮೇಂಟೈನ್ ಮಾಡಬೇಕು. ಯು ಹ್ಯಾವ್ ಟು ಕೀಪ್ ದಟ್ ಪೇಸ್, ನಾಟ್ ಇನ್ ಅ ಹರಿ. ಓಕೆ, ಇನ್ ಅ ಹರಿ ಯು ಕ್ಯಾನ್ ಮೇಕ್ ಅ ಮ್ಯಾಗಿ ಅಂತ ಹೇಳ್ತೀನಿ ಯಾವಾಗಲೂ ನಾನು. ಯು ಕ್ಯಾನ್ ಮೇಕ್ ಎವ್ರಿಥಿಂಗ್ ದಟ್ ಈಸ್ ಟೆಂಪರರಿ ಇನ್ ಅ ಹರಿ, ಬಟ್ ನಾಟ್ ಸಮಥಿಂಗ್ ದಟ್ ಈಸ್ ಸಾಲಿಡ್ ಆ್ಯಂಡ್ ಪರ್ಮನೆಂಟ್. ಸೊ ಹಾಗಾಗಿ ಆಲ್ವೇಸ್ ಕೀಪ್ ಟೈಮ್, ಬಿ ವೆರಿ ಪೇಷಂಟ್, ಓಕೆ, ಆ್ಯಂಡ್ ಆಲ್ವೇಸ್ ಹ್ಯಾವ್ ದ ಫೋಕಸ್. Don't get defocused. So these are the things that perhaps you can learn from Ambani's family. A great personality, Dhirubhai Ambani, Mukesh Ambani, fantastic, fabulous personalities. And while it comes to Anil Ambani, again a lesson for all of us. ಸೊ ಅದ್ಭುತವಾದ ಲೆಸನ್ನು ಇದು. ಎಲ್ಲ ಡೀಟೇಲ್ಸ್ ತುಂಬ ಇದೆಯಮ್ಮ. ವಾಟ್ ಆಲ್ ಮಿಸ್ಟೇಕ್ಸ್ ಯಸ್ ಮೇಡ್ ಅದನ್ನೆಲ್ಲ ಡಿಸ್ಕಸ್ ಯೂಟ್ಯೂಬಲ್ಲೇ ಮಾಡಲಿಕ್ಕೆ ಅಷ್ಟು ಸಮಯ ಇಲ್ಲ. ಡೆಫಿನೆಟಾಗಿ ಕ್ಲಾಸಸ್ಸಲ್ಲಿ ಹೇಳೋಣ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಒಂದು ರಿಕ್ವೆಸ್ಟ್ ಗುರುಗಳೇ, ಎನಿವೇಸ್ ಲಾಸ್ಟ್ ಒಂದೊಂದು ಕ್ಲಾಸಲ್ಲಿ ಒಂದೊಂದು ವಿಶೇಷ ವಿಚಾರ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಇದು ಅಂದರೆ ಇರ್ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಫೋಕಸ್ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ ವಿತ್ ಎಕ್ಸಾಂಪಲ್ ಪ್ಲೀಸ್ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್. ಖಂಡಿತ ಅಮ್ಮ, ಖಂಡಿತ. ಆ್ಯಂಡ್ ಇವತ್ತಿನ ಟೆಕ್ನಿಕ್ ಇವತ್ತು ಟೆಕ್ನಿಕ್ ಲಕ್ಷ್ಮಿ ವೆರಿ ಸಿಂಪಲ್ ಆಗಿದೆ. ಸೊ ಇಲ್ಲಿ ತನಕ ನೀವು ಒಂದು ಹಿಡಿ ಉಪ್ಪು ತಗೊಳ್ಳಿ. ಉಪ್ಪು ತೆಗೆದುಕೊಂಡು ನೀವು ಜಸ್ಟ್ ಸೈಲೆಂಟಾಗಿ ಕೂತ್ಕೊಳ್ಳಿ. ಆಮೇಲೆ ಇವೆಲ್ಲ ನಾನು ಆ್ಯಕ್ಟಿವಿಟೀಸು, ಟೆಕ್ನಿಕ್ಸು, ಅಫರ್ಮೇಷನ್ಸ್ ಹೇಳ್ತೀನಲ್ವಾ, ಮನಸ್ಸಿನಲ್ಲೇ ಹೇಳಬೇಕು. ಆಮೇಲೆ ಯಾರಿಗೂ ಗೊತ್ತಾಗದೇ ಇರೋಗಿ ಮಾಡಿ, ಎಲ್ಲರಿಗೂ ಕಾಣಿಸೋ ರೀತಿ ಪ್ರಶ್ನೆಗಳು ಕೇಳೋದು, ಬೀದಿಯಲ್ಲಿ ನಿಂತ್ಕೊಂಡು ಉಪ್ಪಿಟ್ಕೊಂಡೆಲ್ಲ ಮಾಡಬಾರ್ದು. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಥವಾ ಕೋಣೆಯಲ್ಲಿ ಅಥವಾ ಯಾರೂ ಕಾಣದೇ ಇರೋ ಜಾಗದಲ್ಲಿ ಉಪ್ಪು ತೆಗೆದುಕೊಳ್ಳಿ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಈಗ ತುಂಬ ಜನಕ್ಕೆ ಇದೊಂದು ಹೇಳ್ತಿರ್ತಾರೆ ನನಗೆ ದುಡ್ಡು ಬರುತ್ತೆ ನಿಲ್ಲಲ್ಲ ಅಂತ. ಯಾಕೆ ನಿಲ್ಲಲ್ಲ ಅಂತಂದರೆ ನೀವು ಅನಿಲ್ ಅಂಬಾನಿ ಥರ ದುಡ್ಡನ್ನ ಲೆಕ್ಕಕ್ಕಿಟ್ಟಿಲ್ಲ, ದುಡ್ಡಿಗೆ ಮರ್ಯಾದೆ ಕೊಟ್ಟಿಲ್ಲ, ದುಡ್ಡಿಗೆ ಕೊಡಬೇಕಾಗಿರೋ ಸಂಸ್ಕಾರ ಕೊಡಲಿಲ್ಲ, ವ್ಯಾಲ್ಯೂ ಕೊಡಲಿಲ್ಲ. ಹಾಗಾಗಿ ದುಡ್ಡು ಹೋಗ್ತಾನೇ ಇದೆ. ಸೊ ಅದು ನಿಲ್ತಾನೇ ಇಲ್ಲ. ಯಾಕೆ ನಿಲ್ತಿಲ್ಲ ಅಂದರೆ ನೀವು ಇಟ್ಕೊಳ್ತಿಲ್ಲ, ಅಷ್ಟೇ ಸಿಂಪಲ್ ಅಲ್ವಾ? ನಿಮ್ಮ ಕೈಯಿಂದನೇ ಜಾರು ಹೋಗ್ತಿದೆ ಅಂತಂದರೆ ನಿಮ್ಮ ಕೈಯಲ್ಲಿ ತೂತಿದೆ ಅಂತ ಅರ್ಥ. ಅದನ್ನು ಹುಷಾರು ಜಾಗ್ರತೆ ನೋಡ್ಕೊಳ್ಳಿ, ಅದು ನಿಲ್ಲುತ್ತೆ. ನಮಗೆ ಹೇಗೆ ನಿಲ್ಲುತ್ತೆ? ಶ್ರೀಮಂತರಿಗೆ ಹೇಗೆ ನಿಲ್ಲುತ್ತೆ? ಬಿಕಾಸ್ ಅವ್ರು ಜೋಪಾನ ಮಾಡಿದ್ದಾರೆ. ದೇ ಪ್ರೊಟೆಕ್ಟ್ ಇಟ್ ಲೈಕ್ ದರ್ ಓನ್ ಬೇಬಿ, ಬಟ್ ಯು ಹ್ಯಾವ್ ಜಸ್ಟ್ ಲೈಕ್ ದ್ಯಾಟ್ ಲೆಫ್ಟ್ ಇಟ್ ಲೈಕ್ ಅನ್ ಆರ್ಫನ್. ಸೊ ಜಸ್ಟ್ ಬಿ ಕೇರ್ಫುಲ್. ಸೊ ಉಪ್ಪು ತೆಗೆದುಕೊಂಡು ನೀವು ಇಲ್ಲಿ ತನಕ ಮಾಡಿರೋ ವೇಸ್ಟ್ ಖರ್ಚುಗಳನ್ನೆಲ್ಲ ಯೋಚನೆ ಮಾಡಿ, ಇನ್ನು ಮುಂದೆ ಆ ವೇಸ್ಟ್ ಮಾಡಲ್ಲ ಅಂತೇಳಿ ಕ್ಷಮೆ ಕೇಳಿ ಈ ಉಪ್ಪನ್ನು ನೀರಲ್ಲೆಲ್ಲಾದರೂ ಬಿಟ್ಬಿಡಿ. ನೀರು ಅಂತಂದರೆ ಅದು ಯಾವ ನೀರಾದರೂ ಆಗ್ಬೋದು, ಓಕೆ, ಹರಿಯೋ ನೀರಾದರೂ ಆಗ್ಬೋದು, ಚರಂಡಿ ನೀರಾದರೂ ಆಗ್ಬೋದು. ಬಿಕಾಸ್ ನೆಗೆಟಿವ್ ಬಿಡ್ತಿರೋದು ವೇಸ್ಟು ಇನ್ಮೇಲೆ ಮಾಡಲ್ಲ ಅಂತ ದೃಢ ನಿರ್ಧಾರ ಮಾಡಿ ಈ ಉಪ್ಪನ್ನು ಆಮೇಲೆ ಎಷ್ಟು ವೇಸ್ಟ್ ಮಾಡಿದ್ದೀರ ಅಂತ ಒಂದು ಅಂದಾಜು ಮಾಡಿ ನೋಡಿ. ತುಂಬ ಲಕ್ಷಗಳು ಕೋಟಿಗಳೇ ಮಾಡಿರ್ತೀರ, ಮಿನಿಮಮ್ ಲ್ಯಾಕ್ಸಲ್ಲಿ ಮಾಡಿರ್ತೀರ. ಅದನ್ನು ಬಿಟ್ಬಿಡಿ. ಆಗ ಬಿಟ್ಟಾದಮೇಲೆ ಈ ಅಫರ್ಮೇಷನ್ ಹೇಳಬೇಕು, ಇನ್ನು ಮುಂದೆ ನಾನು ನನ್ನ ಪ್ರೀತಿಯ ಹಣವನ್ನು ಸದ್ಬಳಕೆಗಳಿಗೆ ಮಾತ್ರ, ಅವಶ್ಯಕತೆಗಳಿಗೆ ಮಾತ್ರ ಬಳಸುತ್ತೇನೆ ಅಂತಂತ ಹೇಳಿ. ದುಡ್ಡಿಗೆ ಹೇಳಿ, ಮಾತಾಡಿ, ದುಡ್ಡು ಜೊತೆ ಮಾತಾಡಿ ಹೇಳಿ, ಇನ್ಮೇಲೆ ನಿನ್ನ ವೇಸ್ಟಾಗಿ ಖರ್ಚು ಮಾಡಲ್ಲ, ವೇಸ್ಟಾಗಿ ಪೋಲ್ ಮಾಡಲ್ಲ, ಎಲ್ಲೂ ನೀನು ಬಿಟ್ಕೊಡಲ್ಲ, ನನ್ನ ಜೊತೆನೇ ಇಟ್ಕೊಳ್ತೇನೆ ಅಂತಂತ ಹೇಳಿ ವಾಪಸ್ ಮನೆಗೆ ಬನ್ನಿ. ಓಕೆ, ಇಟ್ಸ್ ಅ ಬ್ಯೂಟಿಫುಲ್ ಟೆಕ್ನಿಕ್. ಪ್ಲೀಸ್ ಡೂ ಇಟ್.
ವಿ ಹ್ಯಾವ್ ಟು ಬಿಕಮ್ ಲೈಕ್ ಮುಖೇಶ್ ಅಂಬಾನಿ, ನಾಟ್ ಲೈಕ್ ಅನಿಲ್ ಅಂಬಾನಿ. ಅಂದರೆ ಎಲ್ಲೋ ಕಲ್ತಿರೋದು ಇದು ವಿಚಾರಗಳು ಬಿಟ್ಟು ಗುರುಗಳೇ, ನಮ್ಮ ಸುತ್ತಮುತ್ತ ಇರುವಂಥ ಜನರಿಂದ ಎಷ್ಟೋ ನಾವು ಎಕ್ಸಾಂಪಲ್ಸು, ನಾವು ಒಳ್ಳೇದನ್ನ ನೋಡಲ್ಲ, ಬರೀ ಕೆಟ್ಟದನ್ನೇ ನೋಡ್ತೀವಿ. ಆದರೆ ಅವರಿಂದ ಏನು ಒಳ್ಳೇದು ಪಡ್ಕೊಳ್ಬೇಕು ಅದನ್ನು ನಾವು ಬಿಟ್ಬಿಡ್ತೀವಿ. ಸೊ ಯು ಆರ್ ದೇರ್ ವಿತ್ ಅಸ್ ಟು ಪ್ರೀಚ್ ಅಸ್, ಟು ಟೀಚ್ ಅಸ್ ಸೋ ಮೆನಿ ಥಿಂಗ್ಸ್ ವಿತ್ ಎಕ್ಸಾಂಪಲ್ಸು. ಸೊ ಎಲ್ಲೂ ಆ ಕಡೆ ಈ ಕಡೆ ಯೋಚನೆ ಮಾಡೋ ಇದೆ ಇಲ್ಲ, ಅವರಿದ್ದಾರೆ ನಾವು ಯಾಕೆ ಆಗಬಾರ್ದು ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಫಾರ್ ಅಮೇಸಿಂಗ್ ಎಪಿಸೋಡ್. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಸೋ ಮಚ್, ಮೈ ಪ್ಲೆಜರ್. ವೀಕ್ಷಕರೇ ನೋಡಿದ್ರಲ್ವ, ಹಣ ಬರೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ, ಹೇಗೆ ಹಣ ಸಂಪಾದನೆ ಮಾಡಬೇಕು ಅಂತ ಗುರುಗಳಿದ್ದಾರೆ, ತಿಳಿಸ್ಕೊಡ್ತಾರೆ, ದಾರಿ ತೋರಿಸ್ತಾರೆ. ನಮ್ಮ ಹತ್ರ ಹಣ ಅಂತ ಬಂದಾಗ ಅದನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು, ಅದ್ರ ಬಗ್ಗೆ ಎಷ್ಟು ಜಾಗರೂಕರಾಗಿರಬೇಕು, ಎಷ್ಟು ಜವಾಬ್ದಾರಿ ಇರಬೇಕು, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಜವಾಬ್ದಾರಿ ಅನ್ನೋವಂಥದ್ದು ದುಡ್ಡಿನ ವಿಚಾರದಲ್ಲಿ ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಅದನ್ನು ಕಳ್ಕೊಂಡ್ರೆ ಯಾವ ಪರಿಸ್ಥಿತಿ ನಮಗೆ ಬರ್ಬೋದು. ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟೆಲ್ಲ ಹಣವನ್ನು ಪ್ರೀತಿಸಿ ಎಲ್ಲ ಮಾಡಿ ಹಣ ನಿಮ್ಮ ಹತ್ರ ಬಂದು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಏನು ಪ್ರಯೋಜನ ಹೇಳಿ. ಸೊ ಬೇಡ, ನಿಮ್ಮ ಹತ್ರ ಹಣ ಬರುತ್ತೆ, ಎಲ್ಲರೂ ಶ್ರೀಮಂತರಾಗ್ತೀವಿ, ಜೊತೆಗೆ ಎಲ್ಲರೂ ಕೂಡ ಜವಾಬ್ದಾರರಾಗ್ತೀವಿ ಅನ್ನೋ ಒಂದು ಮಾತಿನೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸೋಣ. ಮುಂದಿನ ಸಂಚಿಕೆನಲ್ಲಿ ಭೇಟಿ ಮಾಡೋಣ. ಮುಂದಿನ ಸಂಚಿಕೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ. ಜೊತೆಗೆ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಹಬ್ಬದ ಒಂದು ಸಂಭ್ರಮವನ್ನ ನಾವು ಮುಂದಿನ ಕ್ಲಾಸಸ್ನಲ್ಲಿ ಆಗಸ್ಟ್ 27ನೇ ತಾರೀಕು ಕೂಡ ನಾವು ಸೆಲೆಬ್ರೇಟ್ ಮಾಡೋಣ. ಸೊ ಬನ್ನಿ ಸಿಗೋಣ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ. ಮನಿ ಈಸ್ ಹ್ಯಾಪಿನೆಸ್. ನಮಸ್ಕಾರ.